ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಮಧ್ಯ ಡೈವರ್ಸ್ ಆಗಿ ಈಗ ನಾನೊಂದು ತೀರ ನೀನೊಂದು ತೀರ ಅಂತ ಇಬ್ಬರು ಕೂಡ ತಮ್ಮ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೀಗಿದ್ರೂ ಅನೇಕರಿಗೆ ಬಹಳ ಕುತೂಹಲದಿಂದ ಇರುವಂತಹ ಪ್ರಶ್ನೆ ಅಂದರೆ ಇವರಿಬ್ಬರ ಮಧ್ಯೆ ಡಿವೋರ್ಸ್ ಯಾಕೆ ಆಯಿತು ಅನ್ನೋದು. ಇದಕ್ಕೆ ಅವರು ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಗೌಡ ಅವರೇ ಖುದ್ದಾಗಿ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ ಮಾಡಿದರೂ ಕೂಡ ಕೆಲವೊಂದಿಷ್ಟು ವದಂತಿಗಳು ಹರಿದಾಡ್ತಾ ಇದ್ದು, ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಡಿವೋರ್ಸ್ಗೆ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಪ್ರಖ್ಯಾತ ನಟಿಯ ಕಾರಣ ಅನ್ನುವಂತಹ ವಿಚಾರಗಳು ಹರಿದಾಡ್ತಾ ಇದ್ವು. ಇದೀಗ ಆ ನಟಿಯೇ ಈ ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಹಾಗಿದ್ರೆ ಆ ನಟಿ ಯಾರು, ಆಕೆ ಹೇಳಿದ್ದೇನು, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿವರಿಸ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗಿದ್ದ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಲವ್ ಸ್ಟೋರಿ ಮದುವೆವರೆಗೂ ಬಂದಿತ್ತು. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ದಾಂಪತ್ಯ ಜೀವನಕ್ಕೂ ಕಾಲಿಟ್ಟಿದ್ರು. ಇವರಿಬ್ಬರನ್ನ ಕನ್ನಡ ಕಿರುತೆರೆಯಲ್ಲಿ ಕ್ಯೂಟ್ ಜೋಡಿ ಎಂದೇ ಕರೆಯಲಾಗ್ತಾ ಇತ್ತು. ಆದರೆ 4 ವರ್ಷಗಳ ಬಳಿಕ ಇಬ್ಬರು ಪರಸ್ಪರ ಒಪ್ಪಿಗೆಯ ಮೇಲೆ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ವಿಚಾರದ ನಡುವೆ ಓರ್ವ ನಟಿಯ ಹೆಸರು ತಳುಕು ಹಾಕಿಕೊಂಡಿತ್ತು. ಅನೇಕ ಗಾಸಿಪ್ಗಳು ಹರಿದಾಡಿದ್ವು. ಚಂದನ್ ಶೆಟ್ಟಿಯಿಂದ ನಿವೇದಿತಾ ದೂರಾದ ಬಳಿಕ ನಟಿಯೊಬ್ಬರ ಜೊತೆಗೆ ಚಂದನ್ ಶೆಟ್ಟಿ ಡೇಟಿಂಗ್ ಮಾಡ್ತಾ ಇದ್ದಾರೆ ಎನ್ನಲಾಗಿತ್ತು. ಈ ನಟಿಯ ಜೊತೆಗೆ ಚಂದನ್ ಶೆಟ್ಟಿ ಎರಡನೇ ಮದುವೆ ಕೂಡ ಆಗಲಿದ್ದಾರೆ ಎನ್ನುವ ಕೆಲವು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು. ಇದೀಗ ಈ ಎಲ್ಲ ಗಾಳಿ ಸುದ್ದಿಗಳಿಗೆ ಖುದ್ದು ಆ ನಟಿಯೇ ಸ್ಪಷ್ಟನೆ ನೀಡಿದ್ದಾರೆ. ಆ ನಟಿ ಯಾರು ಅಂದರೆ ಸಲಗ ಸಿನಿಮಾ ಖ್ಯಾತಿಯ ಸಂಜನಾ ಆನಂದ್ ಅವರು. ಎಸ್, ಇವರ ಹೆಸರೇ ಚಂದನ್ ಶೆಟ್ಟಿ ಜೊತೆ ತುಳುಕು ಹಾಕಿಕೊಂಡಿತ್ತು. ಈ ಗಾಸಿಪ್ಗೆ ಖುದ್ದು ನಟಿ ಸಂಜನಾ ಆನಂದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಟಿ ಸಂಜನಾ ಆನಂದ್ ತಮ್ಮ ಬಗ್ಗೆ ಕೇಳಿ ಬಂದ ಗಾಸಿಪ್ಗಳ ಬಗ್ಗೆ ಖಾಸಗಿ ವಾಹಿನಿಯ ಇಂಟರ್ವ್ಯೂನಲ್ಲಿ ಮಾತನಾಡಿದ್ದಾರೆ. ನನಗೆ ಮತ್ತು ಚಂದನ್ ಶೆಟ್ಟಿಗೆ ಮದುವೆಯಾಗಿತ್ತು ಎನ್ನುವ ವದಂತಿ ಒಂದು ಹಬ್ಬಿತ್ತು ಎಂದು ಹೇಳಿಕೊಂಡಿದ್ದಾರೆ. ಅವರ ಡೈವರ್ಸ್ಗೆ ನಾನು ಕಾರಣ ಅಂತ ಹೇಳಿದ್ರು. ನನ್ನ ಸಂಬಂಧಿಕರು ಸಹ ನನಗೆ ಕಾಲ್ ಮಾಡಿ ಕೇಳೋಕೆ ಶುರು ಮಾಡಿದ್ರು. ಆ ಮಟ್ಟಿಗೆ ಈ ಸುದ್ದಿ ವೈರಲ್ ಆಗಿತ್ತು ಎಂದು ಸಂಜನಾ ಹೇಳಿಕೊಂಡಿದ್ದಾರೆ. ಆದರೆ ನನಗೆ ಆ ಸುದ್ದಿ ಗೊತ್ತೇ ಇರಲಿಲ್ಲ. ಪ್ರೊಡ್ಯೂಸರ್ಗಳು ಕೂಡ ಕಾಲ್ ಮಾಡಿ ಕೇಳಿದ್ರು. ಆಮೇಲೆ ನನಗೆ ಈ ವಿಚಾರ ಇಷ್ಟು ದೊಡ್ಡದಾಗ್ತಾ ಇದೆ ಅಂತ ಗೊತ್ತಾಯಿತು. ಸ್ವಲ್ಪ ದಿನ ಹೋದರೆ ನಿಲ್ಲುತ್ತದೆ ಅಂತ ಸುಮ್ಮನಾಗಿದ್ದೆ. ಆದರೆ ಅದು ನಿಲ್ಲುವ ಹಾಗೆ ಕಾಣಲೇ ಇಲ್ಲ ಅಂತ ಸಂಜನಾ ಹೇಳಿಕೊಂಡಿದ್ದಾರೆ. AI-ನಲ್ಲಿ ನಮ್ಮಿಬ್ಬರ ಮದುವೆ ಡ್ರೆಸ್ ಹಾಕಿಸಿ ಮಂಗಳೂರಿನಲ್ಲಿ ಮದುವೆ ಆಗಿದೆ ಅಂತೆಲ್ಲ ಪೋಸ್ಟ್ ಹಾಕಿದ್ರು. ಆಗ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ. ಇದೆಲ್ಲ ಸುಳ್ಳು ಅಂತ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ ಸಂಜನಾ ಆನಂದ್. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಡಿವೋರ್ಸ್ ಪ್ರಕರಣಗಳು ಬಹಳ ಹೆಚ್ಚಾಗ್ತಾ ಇವೆ. ಮದುವೆಯಾಗೋದು 2-3 ವರ್ಷಕ್ಕೆ ಡಿವೋರ್ಸನ್ನು ಪಡೆಯೋದು ಒಂದು ರೀತಿ ಸೆಲೆಬ್ರಿಟಿಗಳಲ್ಲಿ ಕಾಮನ್ ಅನ್ನುವಂತಹ ವಿಚಾರ ಆಗ್ತಾ ಇದೆ. ಹೀಗಿದ್ರೂ ಸಾಮಾನ್ಯರಲ್ಲಿ ಆ ಸೆಲೆಬ್ರಿಟಿಗಳು ಯಾಕೆ ಡಿವೋರ್ಸ್ ಪಡಿತಾರೆ ಅನ್ನುವಂತಹ ಕುತೂಹಲ ಇರುತ್ತೆ. ಆ ಕುತೂಹಲದ ಮಧ್ಯೆಯೇ ಈ ರೀತಿಯ ಗಾಸಿಪ್ಗಳು, ಸುಳ್ಳು ಸುದ್ದಿಗಳು ಹಬ್ತಾ ಇರುತ್ತೆ. ಕಡೆಗೆ ಈ ರೀತಿ ಸ್ಪಷ್ಟನೆ ಸಿಗುವವರೆಗೂ ಅದು ಹಾಗೆಯೇ ಉಳಿದುಕೊಂಡಿರುತ್ತೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.